ಎಕ್ಸಾಕ್ಟ್ ಅಮೌಂಟ್ ಹೇಳ್ತೀನಿ ಕೇಳಿ. ಇಟ್ಸ್ 5 crores and 55 lakh. 5 ಕೋಟಿ 55 ಲಕ್ಷ. ಮೇಡಮ್, ನಾನು ನನ್ನ ಜೀವಮಾನದಲ್ಲೇ 1 ಕೋಟಿ ಹಣನ ನನ್ನ ಕಣ್ಣಾರೆ ನೋಡೇ ಇಲ್ಲ ಮೇಡಮ್. ಅಂಥದ್ರಲ್ಲಿ ಈ ಮದುವೆ ಖರ್ಚಿನಲ್ಲಿ ನಾನು ಸ್ವಲ್ಪ ಪಾಲು ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ವಾಟ್? ಆ 5 ಕೋಟಿ 60 ಲಕ್ಷದಲ್ಲಿ ಅರ್ಧ ಕೊಡೋಕ್ಕೂ ನಾನು 7 ಜನ್ಮಕ್ಕೂ ಸಾಧ್ಯ ಇಲ್ಲ ಮೇಡಮ್. ಆದರೆ ನನ್ನಿಂದ ಗರಿಷ್ಠ ಮೊತ್ತ ಅದೇನು ಕೊಡಕ್ಕಾಗುತ್ತೋ ಅದನ್ನ ನಾನು ಕೊಡ್ತೀನಿ ಮೇಡಮ್. ಸುಬ್ಬು ಅವರೇ, ಏನ್ ಮಾತಾಡ್ತಿದ್ದೀರಾ? ಅಲ್ಲ, ನೀವ್ಯಾಕೆ ಇದ್ರಲ್ಲಿ ಪಾಲ್ ಕೊಡ್ಬೇಕು? ನೀನ್ ಎಲ್ಲ ಮುಗಿದ್ಮೇಲೆ ಏನ್ ಸುಬ್ಬು ಅವರೇ ಇದು ಹೊಸದಾಗಿ? ದಯವಿಟ್ಟು ಇದಕ್ಕೆ ಅಡ್ಡಿ ಮಾಡದೆ ನಾನು ಏನು ಕೊಡ್ತೀನೋ ಅದನ್ನ ಸ್ವೀಕರಿಸ್ಬೇಕು ಮೇಡಮ್. ನೋನು ಸುಬ್ಬು ಅವರೇ, ಇದನ್ನೆಲ್ಲ ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ ನೀವು? ಐ ಮೀನ್, ಆರ್ಯ ಸರ್ಗೆ 5 crores ಅನ್ನೋದು ದೊಡ್ಡ ಅಮೌಂಟ್ ಏನಲ್ಲ. ಆದ್ರೆ ಸುಬ್ಬು ಅವರೇ, ನಿಮ್ಗೆ 1 ರೂಪಾಯಿ ಕೂಡ ಇಂಪಾರ್ಟೆಂಟ್ ಅಲ್ವಾ? ಆದ್ರಿಂದಲೇ ಅಲ್ವಾ ನಾನು ನಿಮ್ಮ ಹತ್ರ ಮಾತಾಡಕ್ ಬಂದಿರೋದು. ನಾನು ಇದನ್ನ ಯಾರಿಗೋಸ್ಕರನೂ ಮಾಡ್ತಾ ಇಲ್ಲ ಮೇಡಮ್. ನನಗೋಸ್ಕರ, ನನ್ನ ನೆಮ್ಮದಿಗೋಸ್ಕರ ಮಾಡ್ತಾ ಇದ್ದೀನಿ. ನೋ ಸುಬ್ಬು ಅವರೇ, ಇದು ಆರ್ಯ ಸರ್ಗೆ ಖಂಡಿತವಾಗ್ಲೂ ಇಷ್ಟ ಆಗಲ್ಲ. ಗೊತ್ತು ಮೇಡಮ್, ಅದಕ್ಕೆ ಅವ್ರು ಗೊತ್ತಿಲ್ಲದೆ ಇರೋ ಹಾಗೆ ನಾನು ಕೊಡೋ ದುಡ್ಡನ್ನ ಅವ್ರಿಗೆ ತಲುಪಿಸ್ಬೇಕು. ನೀವಲ್ದೆ ಈ ಕೆಲಸನ ಬೇರೆ ಯಾರು ಮಾಡೋಕ್ಕೂ ಸಾಧ್ಯ ಇಲ್ಲ ಮೇಡಮ್. ದುಡ್ಡು ಹೊಂದಿಸೋ ವ್ಯವಸ್ಥೆ ಮಾಡಿದ್ದೀನಿ, ದಯವಿಟ್ಟು ಸಹಾಯ ಮಾಡಿ. ಇದರಲ್ಲಿ ಬೇರೆ ಏನು ಉದ್ದೇಶನೂ ಇಲ್ಲ ಮೇಡಮ್, ನನ್ನ ನೆಮ್ಮದಿಗಷ್ಟೇ. ದಯವಿಟ್ಟು ಇಲ್ಲ ಅನ್ಬೇಡಿ. ಸುಬ್ಬು ಅವರೇ, ನಿಮ್ಗಿದು ದೊಡ್ಡ ಹೊರೆ ಆಗುತ್ತೆ. ಆದರೂ ನನ್ನ ಮಗಳ ಮದುವೆ ಖರ್ಚಿನಲ್ಲಿ ನಾನು ಸ್ವಲ್ಪ ಭಾಗ ಕೊಟ್ಟೆ ಅನ್ನೋ ನೆಮ್ಮದಿ ಮತ್ತು ನನಗೆ ಹೊರೆ ಇಳಿಸ್ದಾಗುತ್ತೆ ಮೇಡಮ್. ದಯವಿಟ್ಟು ಇದೊಂದು ಕೆಲಸಕ್ಕೆ ಯಾವುದೇ ಅಡ್ಡಿ ಮಾಡದೆ ನಡೆಸ್ಕೊಡಿ ಮೇಡಮ್. ಇದ್ರ ಬಗ್ಗೆ ನಾನೇನೇನು ಹೇಳಿ ಸುಬ್ಬು ಅವರೇ? ಹಾಗಾದ್ರೆ ನಾನೇನು ಹೇಳಿ ಸುಬ್ಬು ಅವರೇ? ಇಟ್ಸ್ ಯುವರ್ ವಿಶ್. ಥ್ಯಾಂಕ್ ಯು ಮೇಡಮ್. ನಾನು ಬರ್ತೀನಿ. ಅನುವಮ್ಮ ಬಿಡಿ, ನಾನು ಮಾಡ್ತೀನಿ. ನೀವ್ ಯಾಕೆ ಇದನ್ನೆಲ್ಲ ಮಾಡ್ತೀರಾ? ಅಕ್ಕ, ಅನು ಅಕ್ಕವ್ರಿಗೆ ನಮ್ಗಳ ಮೇಲೆ ಕೋಪ ಇರಬೇಕು, ಅದಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಅಣ್ಣ, ನಿಮ್ ಮೇಲೆ ಯಾಕೆ ಕೋಪ ಮಾಡ್ಕೊಳ್ಳಿ ನಾನು? ನೀವು ಬಂದು ಈ ತರ ಕೆಲಸ ಮಾಡಿದ್ರೆ ಸಾಹೇಬ್ರನ್ನೋರು ನಮಗ್ ಬೈತಾರೆ. ನಮ್ಮನ್ನ ಬಯಸ್ಬೇಕು ಅಂತ ನೀವು ಇದ್ ಮಾಡ್ತಾ ಇದೀರಾ ಅಲ್ವಾ? ಅಣ್ಣ, ಹಾಗೇನು ಇಲ್ಲ ಅಣ್ಣ. ನಮ್ಮನೆ ಕೆಲ್ಸನ ನಾವ್ ಮಾಡೋದ್ರಲ್ಲಿ ತಪ್ಪೇನಿದೆ? ಅಕ್ಕ, ಕೊಡಿ ಇಲ್ಲಿ ನೀವು. ಅಮ್ಮ, ಮೈ ಗುಡ್ನೆಸ್, ಏನ್ ಮಾಡ್ತಾ ಇದ್ಯಾ ನೀನು? ನೀನು ಈ ಮನೆ ಡಾಟರ್ ಇನ್ ಲಾ, ರಿಮೆಂಬರ್ ದಟ್. ಇಲ್ಲಿ ಕೆಲಸ ಮಾಡಕ್ಕೆ ಅಂತಾನೆ ಜನ ಇದ್ದಾರೆ. ಶಶಿ, ವೇರ್ ಇಸ್ ಮೈ ನಟ್ ಶೇಕ್? ಇಷ್ಟೊತ್ತಿಗೆ ತಂದ್ಕೊಡ್ಬೇಕು ತಾನೆ? ಹಾ ಅಕ್ಕ, ಕೊಟ್ಟೆ. ಅನುವಮ್ಮ, ನೀವು ಹೋಗಿ, ನಾನು ಮಾಡ್ತೀನಿ. ಮಧ್ಯಾಹ್ನಕ್ಕೆ ನಿಮ್ಗೆ ಏನ್ ಬೇಕು ಅಂತೇಳಿ ನಾನು ರೆಡಿ ಮಾಡಿಟ್ಟಿರ್ತೀನಿ. ಅಕ್ಕ, ಅಮ್ಮಂಗ್ ಅಡ್ಗೆ ಏನ್ ಮಾಡ್ತಿರೋ ಅದನ್ನೇ ನಾನು ತಿಂತೀನಿ. ಇವತ್ ರಾತ್ರಿ ಅಡ್ಗೆಗೆ ಬೇರೆ ನಾವು ತಯಾರಿ ಮಾಡ್ಕೋಬೇಕು, ಸರಿನಾ? ಸರಿ. ರಾತ್ರಿ ಅಡ್ಗೆನಾ? ಏನ್ ವಿಶೇಷ? ಹೌದು ಅಮ್ಮ, ಇವತ್ ರಾತ್ರಿ ಆರ್ಯ ಸರ್ಗೋಸ್ಕರ ನಾನೇ ಅಡ್ಗೆ ಮಾಡ್ತಿದ್ದೀನಿ.
ಅನು ಆರ್ಯಂಗೆ ನೀನ್ ಅಡ್ಗೆ ಮಾಡ್ತೀಯಾ? ಮಾನ್ಸಿ ಕೇಳಿಸ್ಕೊಂಡ್ಯಾ? ಓ ಸುಬ್ಬು ಅವರೇ, ನಮಸ್ಕಾರಮ್ಮ. ನಮಸ್ಕಾರ. ಬನ್ನಿ ಬನ್ನಿ ಬನ್ನಿ. ಅನು, ಅಪ್ಪ ಚೆನ್ನಾಗಿದೆಯಾ ಬಂಗಾರ? ಅಪ್ಪನ್ ನೋಡಿದ ತಕ್ಷಣ ಸ್ಕೂಲ್ ಹುಡುಗಿ ಆಗೋದ್ಲು ನಿಮ್ ಮಗಳು. ಎಷ್ಟೇ ಆದರೂ ನನ್ನ ಬಂಗಾರ ಅಲ್ವಮ್ಮ. ಏನಪ್ಪ ಇದು? ನೀ ತುಂಬ ಇಷ್ಟಪಡ್ತಿದ್ಯಲ್ಲ ಸ್ವೀಟು. ಅದೆಲ್ಲ ಯಾಕೆ ತರಕ್ ಹೋದಿ? ಬಾ. ಇರ್ಲಿ ಮಗ. ನಾನು ಅಂಗಡಿಯಿಂದ ವಾಪಸ್ ಬಂದ ತಕ್ಷಣ ನನ್ನ ಕೈನೇ ನೋಡ್ತಿರೋಳು. ಇವತ್ತು ಸ್ವೀಟ್ ತಂದು ಕೊಟ್ರೆ ಯಾಕಪ್ಪ ಇದೆಲ್ಲ ತಂದ್ರಿ ಅಂತ ಇದ್ದಾಳೆ. ಸ್ಕೂಲ್ ಹುಡುಗಿ ದೊಡ್ಡವಳಾಗ್ಬಿಟ್ಟಿದ್ದಾಳೆ. ಹೆಣ್ಮಕ್ಳು ಹಾಗೆ ಅಲ್ವಾ ಸುಬ್ಬು ಅವರೇ? ಒಂದ್ ಹಂತದವರೆಗೂ ಮಕ್ಕಳು, ಆಮೇಲೆ ತಾಯಂದಿರಾಗ್ಬಿಡ್ತಾರೆ. ಅದ್ರಲ್ಲೂ ನಮ್ಮ ಮನು ಒಂದ್ ಕೈ ಮೇಲೇನೆ. ಈಗ ತಾನೇ ಮದ್ವೆ ಆಗಿದೆ, ಆಗ್ಲೇ ಅಡ್ಗೆ ಮನೆ ಜವಾಬ್ದಾರಿನ ತಗೊಂಡ್ಬಿಟ್ಟಿದ್ದಾಳೆ. ಇವತ್ ರಾತ್ರಿ ಅವಳ್ದೆ ನಳ್ಪಾಕ. ಗಂಡನಿಗೋಸ್ಕರ ತನ್ನ ಕೈಯಾರೆ ಅಡ್ಗೆ ಮಾಡ್ಬೇಕು ಅನ್ನೋ ಆಸೆ ಅವಳಿಗೆ. ನಾನು ಯಾಕಿಲ್ಲ ಅನ್ಲಿ? ಇವತ್ತು ರಾತ್ರಿಗ? ಹ್ಞೂ ಅಪ್ಪ, ಇವತ್ತು ರಾತ್ರಿಗೆ. ಆದ್ರೆ ಏನ್ ಮಾಡೋದು ಅಂತ ಬೆಳಗಿಂದ ತಲೆ ಕೆಡ್ಸ್ಕೊಂಡು ಕೂತಿದ್ದೀನಿ. ಇನ್ನೂ ಏನು ಶುರುನೇ ಮಾಡಿಲ್ಲ. ಪುಷ್ಪ ಬಂದಿದ್ರೆ ನಿಮಗ್ ಸಲಹೆ ಕೊಡ್ತಿದ್ರೋ ಏನೋ ಅಲ್ವಾನು? ಇಲ್ಲ ಅಮ್ಮ, ಅಪ್ಪನು ಸಖತ್ತಾಗಿ ಅಡ್ಗೆ ಮಾಡ್ತಾರೆ. ನಮ್ಮ ಅಮ್ಮಂಗೋಸ್ಕರ ನಮ್ಮಪ್ಪ ಎಷ್ಟು ಸತಿ ಅಡ್ಗೆ ಮಾಡಿ. ಯಾಕೆ? ನಾನು ಇಲ್ಲಿಗೆ ಬಂದ ತಕ್ಷಣ ನೀನು ಓಡ್ ಬಂದು ನನ್ನ ಕೈ ಹಿಡ್ಕೊಂಡು ನಡಿಯಪ್ಪ ನಮ್ಮ ಮನೆಗೆ ಹೋಗೋಣ ಅಂತ ಹೇಳ್ಬಿಡ್ತೀನೋ ಅಂತ. ಅಪ್ಪ, ನಾನ್ ನಿಮ್ ಜೊತೆಗೆ ಬರ್ತೀನಿ ಅಂದ್ರೆ ನೀವ್ ನನ್ನನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ಬಿಡ್ತಿದ್ರಾ? ಅಳಿಯಂದ್ರು ಆಫೀಸಲ್ಲಿರುವಾಗ ಹೀಗೆಲ್ಲ ಮಾಡಬಾರ್ದು ಅಂತ ಬೈದು ಬುದ್ಧಿ ಹೇಳ್ತಿದ್ರಿ ಅಲ್ವಾ? ಶಬಾಷ್. ನೋಡಿದ್ರ ಸುಬ್ಬು ಅವರೇ, ಅವಳ ಮನ್ಸಲ್ಲಿ ಇರೋದನ್ನ ನೀವ್ ಹೇಳ್ದಾಗೆ ಎಷ್ಟು ನಾಜೂಕಾಗಿ ಹೇಳ್ತಿದ್ದಾಳೆ ನನ್ನ ಸೊಸೆ. ಮನೇಲಿ ಗಂಡ ಇಲ್ದೇ ಇರುವಾಗ ಹಾಗೆಲ್ಲ ಹೊರಟ್ಬಿಡ್ತಾಳ ನಮ್ಮನು? ಚಾನ್ಸೇ ಇಲ್ಲ ಅಲ್ವಾನು? ಹೌದೌದು, ನನ್ನ ಬಂಗಾರನೇ.
ಅಲ್ವಾ? ಸ್ವಲ್ಪ ಸುಸ್ತನು. ಆಫೀಸಲ್ಲಿ ತುಂಬ ಕೆಲಸ ಇತ್ತು. ಅದು ಅಲ್ಲದೆ ಹೊಟ್ಟೆಲಿ ಏನೋ ಸಂಕಟ. ಅಯ್ಯೋ, ಹೋಟೆಲ್ ಸಂಕಟನಾ? ನಾನ್ ಮಾಡಿರೋ ಅಡ್ಗೆಲೆ ಏನಾದ್ರೂ ವ್ಯತ್ಯಾಸ ಆಗಿರ್ಬೇಕು. ನಿಮ್ಗೆ ಆ ಪಾಯಸ ಇಷ್ಟ ಆಗಿಲ್ಲ ಅಲ್ವಾ? ಇನ್ಮೇಲೆ ಈ ತರ ಏನೇನೋ ಕಾಂಬಿನೇಷನ್ಸ್ ಅಲ್ಲಿ ನಾನು ಅಡ್ಗೆ ಮಾಡೋದಕ್ಕೆ ಹೋಗಲ್ಲ. ನಿಮ್ಗೆ ಏನ್ ಇಷ್ಟನೋ ಅದನ್ನೇ ಮಾಡ್ತೀನಿ. ಹಾಗೇನಿಲ್ಲ, ನೀನು ಅಡುಗೆ ತುಂಬ ಚೆನ್ನಾಗಿ ಮಾಡಿದ್ದೆ, ನನಗೆ ಬಹಳ ಇಷ್ಟ ಆಯಿತು. ಆದರೆ ಆಗಲೇ ಹೇಳಿದ್ನಲ್ಲ, ಆಫೀಸಲ್ಲಿ ತುಂಬ ಕೆಲಸ ಇತ್ತು, ಹಾಗಾಗಿ ನನಗೆ ಸುಸ್ತಾಗಿದೆ. ಐ ಆಮ್ ಸಾರಿ ಅನು. ನಾಳೆ ಮಾತಾಡೋಣ. ಸರಿ ಸರ್, ಗುಡ್ ನೈಟ್. ಗುಡ್ ನೈಟ್. ಐ ಆಮ್ ಸಾರಿ ಅನು. ಅಯ್ಯೋ, ಡೈನಿಂಗ್ ಟೇಬಲ್ ಮೇಲೆ ಎಲ್ಲ ಹಾಗೆ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಹೋಗಿ ಕ್ಲೀನ್ ಮಾಡಬೇಕು. ಅಯ್ಯೋ ಅಜ್ಜ, ಬಿಡಿ ಬಿಡಿ. ನೀವ್ಯಾಕೆ ಇದನ್ನೆಲ್ಲ ಕ್ಲೀನ್ ಮಾಡ್ತಿದ್ದೀರಾ? ಪರವಾಗಿಲ್ಲ ಅಮ್ಮವ್ರೆ. ಅಜ್ಜಯ್ಯ, ಯಾರು ಅಡ್ಗೆ ಮಾಡ್ತಾರೋ ಅವ್ರು ಕ್ಲೀನ್ ಮಾಡಿದ್ರೇನೆ ಅದು ಸಂಪೂರ್ಣ ಆಗೋದು. ಅದನ್ನ ಇನ್ನೊಂದು ದಿವಸ ಮಾಡಿದಾರಾತು. ಈಗ ನೀವು ಹೋಗಿ ಮುಕ್ಕುರಿ. ಅಜ್ಜ, ಇಲ್ಲಿ ಪಾಯಸ ಇಟ್ಟಿದ್ನಲ್ಲ, ಅದನ್ನ ಎತ್ತಿ ಫ್ರಿಜ್ಜಲ್ಲಿ ಇಟ್ರ? ಅದು ಇನ್ನೂ ಯಾರು ತಿಂದಿಲ್ಲ, ಬೆಳಗ್ಗೆ ಎಲ್ರಿಗೂ ಕೊಡ್ಬೇಕು. ಅದು ನಾಳೆ ಚಲೋ ಇರಂಗಿಲ್ಲ ಅಂತ ಅದನ್ನ ಒಗ್ದೇನ್ರಿ. ಅಯ್ಯೋ ಅಜ್ಜಯ್ಯ, ಚೆಲ್ಲದ್ರ? ಅದಿನ್ನೂ ಯಾರು ತಿಂದೇ ಇರ್ಲಿಲ್ಲ. ಈ ಮನೆಯೊಳಗೆ ಯಾವುದೇ ಆಹಾರ ಪದಾರ್ಥ ವ್ಯರ್ಥ ಆಗೋದು ಯಾರಿಗೂ ಇಷ್ಟ ಇಲ್ಲ ಅವರ. ಅದು ನಾಳೆ ಉಳಿಯಂಗಿಲ್ಲ ಅಂತ ನಾ ಅದನ್ನ ಸ್ವಚ್ಛ ಮಾಡೇನ್ರಿ. ಅಲ್ಲ, ನೀವು ಹೋಗಿ ಮಕ್ಕರಿ. ಮಗಳು ಮದ್ವೆ ಆದ್ಮೇಲೆ ಮೊದಲನೇ ಸಲ ಮಗಳ ಮನೆಗೆ ಹೋಗ್ತಾ ಇದ್ದೀನಿ. ಅವ್ರು ಕೊಟ್ಟಿರೋ ನೆಕ್ಲೆಸು, ಬಳೆ, ಓಲೆ ಎಲ್ಲ ಹಾಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಆರ್ಯವರ್ಧನ್ ಮನೆತನಕ್ಕೆ ಕರೆಕ್ಟ್ ಆಗಿರುತ್ತೆ. ಬೇಡ ಪುಷ್ಪ, ಅದನ್ನೆಲ್ಲ ಹಾಕೊಂಡ್ರೆ ಆಡಂಬರ ಮಾಡ್ದಂಗಿರುತ್ತೆ. ಪುಷ್ಪ, ನೀನ್ ಹೆಂಗಿದ್ಯಾ ಹಾಗೆ ಚೆನ್ನಾಗಿದ್ಯಾ. ಚೆನ್ನಾಗಿದ್ದೀನಲ್ವಾ? ಸುಬ್ಬು 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 ಸುಬ್ಬು. ಅಮ್ಮ ನಮಸ್ತೆ. ನಮಸ್ಕಾರ. ಯಾರಂತ ಗೊತ್ತಾಗ್ಲಿಲ್ಲ. ಸುಬ್ರಹ್ಮಣ್ಯ ಸಿರಿಮನೆ ಇದಾರೆ, ಸ್ನಾನಕ್ಕೆ ಹೋಗಿದ್ದಾರೆ. ಅವ್ರ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು, ಒಳಗಡೆ ಬರ್ಬೋದಾ? ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಸುಬ್ಬು ಸುಬ್ಬು, ಬೇಗ ಬಾ ಸುಬ್ಬು. ಏನಾಯ್ತು? ನೀನೆಲ್ಲಿಗೆ ಹೊಟ್ಟು ನಿಂತಿದೀಯೇ? ಚೆನ್ನಾಗಿ ಕೇಳ್ದೆ ಬಿಡು. ಹನುಮನೆ ಪೂಜೆಗೆ ಹೋಗ್ಬೇಕಲ್ವಾ? ಅಯ್ಯೋ, ನಿನ್ನ ಕೇಳ್ಕೊಂಡು ಯಾರೋ ಬಂದಿದ್ದಾರೆ ನೋಡ್ ಸುಬ್ಬು. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಗೊಳ್ಳಿ. ಮನೆ ಮಾರ್ಬಿಟ್ಟೆ ಅಂತ ಎಷ್ಟು ಸುಲಭವಾಗಿ ಹೇಳ್ತಿದ್ಯಾ ಸುಬ್ಬು. ನಮ್ ಜೀವನದಲ್ಲಿ ಈ ಮನೆ ಬಿಟ್ರೆ ಇನ್ನೇನಿದೆ? ಅಯ್ಯೋ, ಸುಮ್ಮನೆ ಇರೇ.
ಯಾಕೆ ಈ ತರ ಅಳ್ತಿದ್ಯಾ? ಮಾತಾಡು ಸುಬ್ಬು, ಮಾತಾಡು. ನಮ್ ಸೀರೆ ಅಂಗಡಿನ ಹಣ ಇಟ್ಟು ಹೀಗೆ ಬಂದು ನಿಂತಿದ್ದೆ. ಆದ್ರೆ ನನ್ನನ್ನು ಒಂದ್ ಮಾತಾದ್ರೂ ಕೇಳಿದ್ದೆ ನೀನು. ಅದಕ್ಕೊಂದು ಕಷ್ಟ ಇತ್ತು, ಕಾರಣ ಇತ್ತು. ಆದ್ರೆ ಈಗ ಮನೆ ಮಾರುವಂತ ಕರ್ಮ ಏನಿತ್ತು ನಿನ್ಗೆ? ವರ್ಧನ್ ಮನೆತನಕ್ಕೆ ಮಗಳನ್ನ ಮದುವೆ ಮಾಡಿಕೊಟ್ಮೇಲೆ ನಿನಗಂತ ಕಷ್ಟ ಏನಿತ್ತು? ವರ್ಧನ್ ಕುಟುಂಬಕ್ಕೆ ನಮ್ಮ ಮಗಳನ್ನ ಸೊಸೆಯಾಗಿ ಮಾಡಿಕೊಟ್ಟಿದ್ದೆ ನಾನು. ಮನೆ ಮಾರೋದಿಕ್ಕೆ ಮುಖ್ಯ ಕಾರಣ ಪುಷ್ಪ. ಏನ್ ಹೇಳ್ತಿದ್ಯಾ ಸುಬ್ಬು? ದೊಡ್ಡ ಮನುಷ್ಯರು ಅವರು, ದುಡ್ಡು ಸುರಿದ್ರು ಅಂತ ನಾನು ಕೈಕಾಲು ಚಾಚಿ ಧಾಮ್ ಧೂಮ್ ಅಂತ ತಿನ್ಕೊಂಡು ಬಂದ್ರೆ ಸರಿನಾ ಪುಷ್ಪ? ಅಲ್ಲಿಗೆ ಮುಗಿತಾ? ಅವಳು ನನ್ನ ಮಗಳು ಕಡೆ. ಜೀವನದಲ್ಲಿ ಅವಳಿಗಿಂತ ಹೆಚ್ಚು ನನಗಿನ್ನೇನಿದೆ? ಮಗಳ ಮದುವೆನಲ್ಲಿ ನನ್ನ ಪಾಲ್ ಕೊಡದೆ ಕನ್ಯಾದಾನ ಮಾಡಿದೆ ಅಂತ ಬೀಗಕ್ಕಾಗತ್ತಾ? ಅವ್ರ ಖರ್ಚಲ್ಲಿ ಅರ್ಧ ಪಾಲ್ ನಾನೇ ಕೊಡಬೇಕು ಅನ್ನೋದೇ ಈಗಲೂ ನನಗೆ ಮನಸ್ಸಲ್ಲಿರೋದು. ಆದ್ರೆ ಅದು 7 ಜನ್ಮಕ್ಕೂ ಸಾಧ್ಯ ಇಲ್ಲ. ಹಾಗಂತ ಸುಮ್ಮನೆ ಕೂರೋನು ಅಲ್ಲ ಈ ಸುಬ್ಬು. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೊಟ್ಟು ಅದರ ಮೇಲೆ ಒಂದು ಚಿನ್ನದ ಅಂಗಡಿ ಕೊಡ್ತೀನಿ ಅಷ್ಟೇ. ಮನೆ ಮಾರ್ ಬಂದಿದ್ದು 27 ಲಕ್ಷ ಅಷ್ಟೇನೆ. ಅದ್ಬಿಟ್ರೆ ನನ್ನ ಹತ್ರ ಇನ್ನೇನು. ನೀನು ಆರತಿ ಕೊಡ್ತಿದ್ಯೋ ಅಥವಾ ಮಾಡ್ತಿದ್ಯೋ? ಅಪ್ಪ ಸತ್ಯ, ಏನು ನೀವು ನಾರ್ಮಲ್ ಆಗಿದ್ದೀರಾ ಅಂತ ಕನ್ಫರ್ಮ್ ಆಯ್ತು. ಏನು? ಏನಿಲ್ಲ ಸರ್, ಆರ್ತಿ ತಗೊಳ್ಳಿ. ಏನಾಯ್ತು? ಸರ್, ನೀವು ಸರಿಯಾಗಿ ನಿದ್ದೆ ಮಾಡಿದ್ರಿ ಅಲ್ವಾ? ಯಾನು ಐ ಆಮ್ ಫೈನ್, ಡೋಂಟ್ ವರಿ. ಪರವಾಗಿಲ್ವೇ? ಯಾವುದೇ ತಕರಾರಿಲ್ದೆ ನನ್ನ ಮಗ ಆರ್ತಿ ತಕೊಂಡ್ಬಿಟ್ಟ. ಯಾಕಮ್ಮ ಹಾಗಂತಿದ್ದೀರಾ? ಆರ್ಯನ್ಗೆ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಈಗ ನಾನು ಬಂದಿದ್ದೀನಲ್ಲ, ಇನ್ಮೇಲೆ ಎಲ್ಲದರಲ್ಲೂ ಇಂಟ್ರೆಸ್ಟ್ ಬರುತ್ತೆ. ಹೌದು, ಅದೇನು ಪೂಜೆ ಇಷ್ಟು ಬೇಗ ಪ್ರಾರಂಭ ಮಾಡಿದ್ದೀರಾ? ಪುರೋಹಿತರು ಇನ್ನೂ ಬರಬೇಕು ಆರ್ಯ. ಅನು ಪ್ರತಿದಿನ ಮನೇಲಿ ಅವಳೇ ಪೂಜೆ ಮಾಡೋದಂತೆ. ಇಲ್ಲೂ ನಾನೇ ಮಾಡ್ತೀನಿ ಅಂತಂದ್ಲು. ಇವತ್ತು ಹೇಗಿದ್ರು ಗಣೇಶ ಪೂಜೆ ಇಟ್ಕೊಂಡಿದೀವಲ್ಲ, ಮೊದಲನೇ ಆರತಿ ಇವಳಿಂದಾನೇ ಆಗ್ಲಿ ಅಂತ. ಆಗ್ಲಿ, ಇನ್ನು ಅದೆಷ್ಟು ಮೊದಲುಗಳು ಇವಳಿಂದ ಪ್ರಾರಂಭ ಆಗಬೇಕು. ಆಗ್ಲಿ. ಅನು, ನಮ್ಮ ಮಾವನವರು ಅತ್ತೆಯವರು ಪೂಜೆಗೆ ಬರ್ತಿದಾರಲ್ವಾ? ಬರ್ದೇ ಇಲ್ಲಿ ಹೋಗ್ತಾರೆ, ಖಂಡಿತ ಬರ್ತಾರೆ. ಹಲೋ ಅಮ್ಮ, ನಿಂಗೊಂದು ಗುಡ್ ನ್ಯೂಸ್. ಅಮ್ಮ, ಗೆಸ್ ಮಾಡು ನೋಡೋಣ. ಏನ್ ಗುಡ್ ನ್ಯೂಸ್ ಅನು? ಅಮ್ಮ, ನಾನು ಇಷ್ಟೊಂದು ಜೋಶಲ್ಲಿ ಮಾತಾಡ್ತಿದ್ದೀನಿ, ನೀನ್ ನೋಡಿದ್ರೆ ಇಷ್ಟೊಂದು ಡಲ್ ಆಗಿ ಮಾತಾಡ್ತಿದ್ಯಲ್ಲ, ಯಾಕಮ್ಮ? ಏನಾಯ್ತು? ಏನು ಇಲ್ಲ,
ಏನಂತ ಹೇಳು. ಅಮ್ಮ, ಇವತ್ ಸಂಜೆ ನಾನು ಆರ್ಯ ಸರು ಮನೆಗ್ ಬರ್ತಿದೀವಿ. ಯಾವ ಮನೆಗೆ? ಅಮ್ಮ, ಇನ್ಯಾರ ಮನೆಗೆ ಅಮ್ಮ? ನಮ್ ಮನೆಗೆ, ಅಂದ್ರೆ ನನ್ ಮನೆಗೆ. ಅಳಿಯಂದ್ರನ ಸ್ವಾಗತ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊ. ಅಡ್ಗೇನು ಮಾಡಕ್ ಹೋಗ್ಬೇಡ ಅಮ್ಮ, ನಾನು ಬಂದ್ ನಿಂಗೆ ಹೆಲ್ಪ್ ಮಾಡ್ತೀನಿ. ಅನು, ಏನನು ದಿಢೀರಂತ? ದಿಢೀರಂತ ಬಂದ್ರೇನೆ ಅಲ್ವಮ್ಮ ಮಜಾ ಇರೋದು. ನಿಮ್ ಅಳಿಯಂದ್ರು ಹೀಗೇನೆ, ಎಲ್ಲ ದಿಢೀರಂತ ಪ್ಲಾನ್ಗಳೇ ಮಾಡೋದು. ಅಪ್ಪ, ಇವತ್ತು ನಾವ್ ಅಲ್ಲಿಗೆ ಬರ್ತೀವಿ, ನಾಳೆ ಎಲ್ರೂ ಒಟ್ಟಿಗೆ ಸೇರಿ ಇಲ್ಲಿಗೆ ಬರೋಣ, ಸರಿನಾ? ಅದು ಅನು. ಸರಿ ಅಮ್ಮ, ಸಂಜೆ ಸಿಗೋಣ. ಅಪ್ಪಂಗೆ ಹೇಳ್ಬಿಡು, ಸರಿನಾ? ಬಾಯ್. ಅಲೋ ಅಲೋ ಅನು, ಸುಬ್ಬು ಸುಬ್ಬು ಮುಗೀತು. ಅವಳಿಗೆ ಯಾವತ್ತೋ ಗೊತ್ತಾಗುತ್ತೆ ಅನ್ನೋ ವಿಷಯ ಇವತ್ತೇ ಅವಳಿಗೆ ಗೊತ್ತಾಗ್ತಿದೆ. ಮಗಳು ಅಡಿಯಂದ್ರು ಸಂಜೆ ಬರ್ತಿದಾರಂತೆ. ಏನ್ ಹೇಳ್ತಿ ಸುಬ್ಬ ಈಗ? ಈಗೆಲ್ಲಾನು ಗಂಟು ಮೂಟೆ ಕಟ್ಟಿ ಅವ್ರಿಗೆ ಸ್ವಾಗತ ಮಾಡ್ತೀಯಾ? ನೀನೇ ಎಲ್ಲ ಹೇಳ್ಬಿಡ್ಬೇಡ. ಮನೆಯೆಲ್ಲ ತುಂಬಾ ಸೋರ್ತಾ ಇತ್ತು, ಸಣ್ಣ ಪುಟ್ಟ ರಿಪೇರಿ ಮಾಡಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಆಯ್ತು. ಎಷ್ಟು ಸಲೀಸಾಗಿ ಸುಳ್ಳು ಹೇಳೋದನ್ನ ಕಲ್ತ್ಕೊಂಡಿದ್ಯಾ ಅಲ್ವಾ? ಇದೆಲ್ಲ ಅವ್ರಿಗೆ ಗೊತ್ತಾದ್ರೆ ನೀ ಸ್ವಲ್ಪ ಸುಮ್ಮನಿರ್ತೀಯಾ? ಎಲ್ಲದಕ್ಕೂ ಒಂದು ಪರಿಹಾರ ಅಂತ ಇರುತ್ತೆ. ನೀ ಸ್ವಲ್ಪ ಸಮಾಧಾನ ಮಾಡ್ಕೋ ಅಷ್ಟೇ. ಮಗಳಿಗೆ ಮದುವೆ ಮಾಡಿಕೊಟ್ಟ ಮೇಲೆ ಮನೆ ಮಾರಕ್ ಹೊಂಟಿದ್ಯಲ್ಲ, ಅವಳು ಈಗ್ಲೂ ಎಷ್ಟು ಖುಷಿಯಿಂದ ಮನೆಗ್ ಬರ್ತಾ ಇದ್ದೀನಮ್ಮ ಅಂದ್ಲು. ಸರಿ ಬಂದೋದ್ಮೇಲೆ ಮತ್ತೆ ಅವಳು ಬರೋದಿಕ್ಕೆ ಅವರು ಮನೆನೇ ಇಲ್ದಂಗ್ ಮಾಡ್ಬಿಟ್ರಲ್ಲ. ಸಂಪತ್ ಬಾಯ್ಲಿ. ಯಾವಾಗ ಬಂದೆ? ಅದು ನಾನು ನಾವು ಮಾತಾಡಿದ್ದ ಕೇಳಿಸ್ಕೊಂಬಿಟ್ಯಾ? ಯಾಕೆ ಮನೆ ಮಾರ್ತಿರೋದು? ಏನಾಯ್ತು? ಆಮೇಲೆ ಹೇಳ್ತೀನಿ. ಈ ವಿಷಯನ ಅನು ಹತ್ರ ಹೇಳಲ್ಲ ಅಂತ ಮಾತು ಕೊಡು. ನಿನಗೆ ನನ್ನ ಮೇಲೆ ಗೌರವ ಇದ್ರೆ ಮಾತು ಕೊಡು. ಆದ್ರೆ ಅಂಕಲ್, ಮನೆ ಮಾರುವಂಥದ್ದು ಏನಾಯ್ತು? ಈ ವಿಷಯನೂ ಯಾರ ಹತ್ರನೂ ಹೇಳ್ಬೇಡ. ನಿನಗೆ ಎಲ್ಲ ವಿಷಯ ಆಮೇಲೆ ನಾನು ಹೇಳ್ತೀನಿ. ಚಾ ಕೊಡು. ಹಾಯ್ ಜಲಂಧರ್, ತಪ್ಪಿಸ್ಕೊಂಡು ಓಡೋಗ್ತೀಯಾ?
ಗಾಡಿ ನಿಲ್ಸು. ಅವನಲ್ಲಿ ಎಲ್ಲವನು ಇಲ್ಲೇ ತಪ್ಪಿಸ್ಕೊಂಡ. ಅವನ್ನ ಬಿಡಬಾರ್ದಿತ್ತು ಝಂಡೆ. ಇವತ್ತವನು ನನ್ನ ಕೈಗೆ ಸಿಗ್ಬೇಕಾಗಿತ್ತು. ಅವನು ನಮ್ಮನ್ನ ಬೇಕು ಅಂತಾನೆ ಓಡಿಸ್ತಿದ್ದಾನೆ. ಅವನು ಬೆನ್ನ ಹಿಂದೆ ಬಿದ್ದರೆ ನಮ್ಮನ್ನ ಹತ್ತಾಸೋಕ್ ಸುಲಭ. ಏನು ಒಂದು ಪ್ಲಾನ್ ಇದೆ. ಇಲ್ಲಿರೋದು ಸೇಫ್ ಅಲ್ಲ. ನಿನ್ನ ಸುರಕ್ಷತೆ ವ್ಯವಸ್ಥೆ ನನಗೆ ಬೇಕಾಗಿಲ್ಲ ಝಂಡೆ. ಅವನು ಪದೇ ಪದೇ ಅನು ತಂಟೆಗೆ ಬರ್ತಿದ್ದಾನೆ. ಅನು ಎಲ್ಲಿ? ಅನು ಎಲ್ಲಿ? ಮನೆ ಕರ್ಕೊಂಡು ಹೋಗಿ ಕೇಳಿದೀನಿ. ನಡಿ ಹೋಗಿ. ಆ ಜಲಂಧರ್ನ ಇನ್ನು ನಾನು ಬಿಡಲ್ಲ ಝಂಡೆ. ಇನ್ನು ನಾನು ಬಿಡಲ್ಲ. ನಡಿ. ನಥಿಂಗ್ ಟು ವರಿ. 3 ದಿನಕ್ಕೆ ಟ್ಯಾಬ್ಲೆಟ್ ಬರ್ಕೊಟ್ಟಿರ್ತೀನಿ. ಆ ಟ್ಯಾಬ್ಲೆಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಏನಾಗಿದೆ ಅಂತ ಹೇಳಿದೆ. ಮಾತ್ರೆ ಕೊಡ್ತೀನಿ ಅಂತ ಹೇಳ್ತಿದ್ದೀರಲ್ಲ. ಏನೋ ಸಣ್ಣ ಶಾಕ್ ಆಗಿದೆ, ಬಟ್ ಇಟ್ಸ್ ನಾಟ್ ಸೀರಿಯಸ್. ಅನುಗೇನೂ ಆಗಿಲ್ಲ ತಾನೆ? ನೀವು ಸರಿಯಾಗಿ ಹೇಳ್ತಿಲ್ಲ ಡಾಕ್ಟರ್. ಆರ್ಯ ಸರ್, ಅನು ಮೇಡಮ್ ರೆಸ್ಟ್ ಮಾಡಲಿ ಅಂತ ಡಾಕ್ಟರ್ ಸರ್ ಹೇಳ್ತಿದಾರಲ್ಲ, ಬಿಡಿ. ಆರ್ಯ, ಟೆನ್ಷನ್ ಮಾಡ್ಕೋಬೇಡ. ಮೆಡಿಸಿನ್ ಕೊಟ್ಟಿದ್ದಾರೆ, ಎಲ್ಲ ಸರಿ ಹೋಗುತ್ತೆ. ಶಿ ಈಸ್ ಆಲ್ ರೈಟ್. ಒಂದು ಸ್ವಲ್ಪ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗ್ತಾರೆ. ನೋಡಿ, ಮತ್ತೆ ನಿಮ್ಮ ಮಾತಲ್ಲಿ ಗೊಂದಲ ಇದೆ. ಶಿ ಈಸ್ ಆಲ್ ರೈಟ್ ಅಂತ ಹೇಳ್ತಿದ್ದೀನಿ. ವಿಶ್ರಾಂತಿ ತಗೊಂಡ್ರೆ ಸರಿ ಹೋಗ್ತಾಳೆ ಅಂತಾನೂ ಹೇಳ್ತಿದ್ದೀನಿ. ಏನ್ ನಿಮ್ಮ ಮಾತಿನ ಅರ್ಥ? ಆರ್ಯ, ಜಸ್ಟ್ ರಿಲ್ಯಾಕ್ಸ್. ಅನುಗೆ ಸದ್ಯಕ್ಕೆ ಎಲ್ಲಾನು ಹೊಸ್ತು, ಒತ್ತಡ ಇರುತ್ತೆ. ಎಲ್ಲಾನು ಅತಿ ಮಾಡೋದು ಬೇಡ. ಥ್ಯಾಂಕ್ಸ್ ಫಾರ್ ಕಮಿಂಗ್ ಡಾಕ್ಟರ್. ಬನ್ನಿ. ಆರ್ಯ, ಸುಬ್ಬು ಮತ್ತು ಪುಷ್ಪಾಗ್ ಫೋನ್ ಮಾಡಿ ಇವತ್ತು ಬರಕ್ಕಾಗಲ್ಲ ಅಂತ ಹೇಳ್ಬಿಡು. ಅಮ್ಮ, ನಮಗೋಸ್ಕರ ಅವ್ರು ಕಾಯೋ ಥರ ಆಗಬಾರ್ದು. ಇನ್ನೇನ್ ಹಿಡ್ದೆ ಬಿಟ್ಟೆ ಅನ್ಕೊಂಡೆ ಆರ್ಯ. ವಾಹ್, ದಟ್ ವಾಸ್ ಅ ನೈಸ್ ಚೇಸ್. ಗೂಜಿಗೊಡೋ ಸೊಳ್ಳೆಗೆ ಆಯಸ್ ಕಡಿಮೆ ಜಲಂಧರ್. ಒಂದೇ ಒಂದು ಚಪ್ಪಾಳೆ, ನಿಮ್ ಕಥೆ ಮುಗಿಯುತ್ತೆ. ಪ್ರತಿ ಸಲ ನಾನು ತಪ್ಪಿಸ್ಕೊಂಡಾಗ್ಲೋ ಆ ಚಪ್ಪಾಳೆ ನನ್ನ ಸಾಮರ್ಥ್ಯಕ್ಕೆ ಅಂತ ಆಗತ್ತೆ ಆರ್ಯ. ಇನ್ಮೇಲೆ ಹೀಗೆ ಆರ್ಯ, ನಾನು ನಿನ್ನ ಕಾಟ ಕೊಡ್ತಾನೆ ಇರ್ತೀನಿ, ನಿನ್ನನ್ನು ಓಡಿಸ್ತಾನೆ ಇರ್ತೀನಿ. ನೀನು ಓಡ್ತಾನೆ ಇರ್ಬೇಕು.
ಹೋಗ್ತಿದ್ದೀರಾ? ಸುಬ್ಬು ಅಂಕಲ್, ಏನಿದೆಲ್ಲ? ಯಾಕೆ ಹಿಂಗ್ ಮಾಡ್ತಿದ್ದೀರಾ ಅಂಕಲ್? ಅನುಗಿದೆಲ್ಲ ಗೊತ್ತಾ? ಗೊತ್ತಿರೋಕ್ ಹೇಗ್ ಸಾಧ್ಯ ರಮ್ಯಾ? ಗೊತ್ತಿದ್ರೆ ಅನು ಸುಮ್ಮನಿರ್ತಿದ್ಲ. ದಯವಿಟ್ಟು ಅನುಗೆ ವಿಷಯನ ಹೇಳ್ಬೇಡಿ. ಮುಂದೆ ಸಂದರ್ಭ ನೋಡ್ಕೊಂಡು ಅನುಗ್ ನಾವೇ ಹೇಳ್ತೀವಿ. ನೀವ್ ಹೇಳಕ್ ಹೋಗ್ಬೇಡಿ. ಇದೇನು ಸುಬ್ಬಣ್ಣ, ದಿಢೀರ್ ಅಂತ ಹೋಗ್ತಾ ಇದ್ದೀರಾ? ಯಾಕಿಂತ ನಿರ್ಧಾರ ತಗೊಂಡ್ರಿ ನೀವು? ಎಲ್ರು ಏನ್ ಶಾಶ್ವತನ ಸಿದ್ದಣ್ಣ, ನಾನ್ ಸ್ವಲ್ಪ ಬೇಗ ಹೊರಟೆ ಅಷ್ಟೇ. ನಾವು ವಟಾರ ಬಿಟ್ಟೋಗ್ತಾ ಇದ್ದೀವಿ ಅಂತ ದಯವಿಟ್ಟು ಅನುಗ್ ಹೇಳಕ್ ಹೋಗ್ಬೇಡಿ. ದಯವಿಟ್ಟು ಇದೊಂದು ನಡೆಸ್ಕೊಡಿ. ನಾವೇ ಸಮಯ ನೋಡಿ ನಮ್ಮ ಮಗಳಿಗೆ ಹೇಳ್ತೀವಿ. ಅನು ನಮ್ಗೆಲ್ಲಾದ್ರೂ ಸಿಗ್ತಾಳೆ ಹೇಳಿ? ಅವಳೀಗ ಶ್ರೀಮಂತರ ಮನೆ ಸೊಸೆ. ಅಂಕಲ್, ನೀವ್ ಮಾಡ್ತಿರೋದ್ ಮೋಸ. ಅನುಗ್ ಹಿಂಗ್ ಹೇಳ್ದೆ ಹೋಗ್ತಿರೋದು ತಪ್ಪು. ಮುಂದಿನ ಕ್ಷಣ ಏನಾಗುತ್ತೆ ಅಂತ ಗೊತ್ತಿಲ್ಲದೆ ಇರೋದೇ ಜೀವನ ಮಗ. ಒಳ್ಳೇದಾಗ್ಲಿ. ವಿಶ್ವಕ, ಸುಬ್ಬಣ್ಣ, ಗುಡ್ ಮಾರ್ನಿಂಗ್ ಮೀರಾ. ಗುಡ್ ಮಾರ್ನಿಂಗ್ ಸರ್. ಸರ್, ವಾಟ್ಸ್ ರಾಂಗ್ ವಿತ್ ಯುವರ್ ಸೂಟ್ ಸರ್? ಐ ಮೀನ್, ಬೈ ಚಾನ್ಸ್ ಆಗೇನಾದ್ರೂ ರಾಂಗ್ ಕಾಂಬಿನೇಷನ್ ಹಾಕೊಂಡ್ಬಂದ್ಬಿಟ್ರಾ? ಅಲ್ಲ ಸರ್, ಯೆಲ್ಲೋ ಶರ್ಟ್, ಬ್ಲೂ ಟೈ, ಮರೂನ್ ಬೂಟ್ಸ್. Sir, just give me a moment. Where's my phone? 1 minute, sir. Hello? ಮಹೇಶ್, ಸರ್ದು ವಾರ್ಡ್ರೋಬ್ ಅಲ್ಲಿ ಒಂದು ಗ್ರೇ ಕಲರ್ ಸೂಟ್ ಇದೆ. ಯಾ, ವಿತ್ ಲೈಟ್ ಬ್ಲೂ ಕಲರ್ ಸ್ಟ್ರೈಪ್ಸ್ ಇರೋ ಶರ್ಟ್. ಯಾ, ಅ ವೆರಿ ಕ್ಲಾಸಿ ಕಾಂಬಿನೇಷನ್. ಅದನ್ನೇ ತಗೊಂಬನ್ನಿ. ಓಕೆ, ಬೇರೆ ಯಾವ ಕಲರ್ಸು ಅಥವಾ ಬೇರೆ ಯಾವ ಕಲರ್ ಕಾಂಬಿನೇಷನ್ ತರಬೇಡಿ, ಅದೇ ಬೇಕು. ಮೀರಾ, ನೋ ನೀಡ್. ಬೇಡ ಅಂತ ಹೇಳು. ಬಾಯ್ ಸರ್. ಬೇಡ ಅಂತ ಹೇಳು. ಓಕೆ ಸರ್. ಮಹೇಶ್, ಜಸ್ಟ್ ಹೋಲ್ಡ್ ಆನ್, ಐ ಕಾಲ್ ಯು ಬ್ಯಾಕ್. ವಾಟ್ಸ್ ರಾಂಗ್ ವಿತ್ ಮೈ ಸೂಟ್ ಮೀರಾ? ಇದು ನನ್ನ ಶ್ರೀಮತಿ ಆಯ್ಕೆ ಮಾಡಿರೋದು. ಇಟ್ಸ್ ಪರ್ಫೆಕ್ಟ್. ಸರ್, ಇದನ್ನ ಅನು ಸೆಲೆಕ್ಟ್ ಮಾಡಿಕೊಟ್ಟಿದ್ದು ಅಂತ ನನಗೆ ಗೊತ್ತಿರಲಿಲ್ಲ ಸರ್. ನೋ ಇಶ್ಯೂಸ್. ಯಾವುದ್ರ ಕಡೆ ಗಮನ ಕೊಡಬೇಕು ಆ ಕಡೆ ಗಮನ ಕೊಡೋಣ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಸರ್. ನೀವು ಇಂಟರ್ನ್ಯಾಷನಲ್ ಡೆಲಿಗೇಟ್ಸ್ನೆಲ್ಲ ಮೀಟ್ ಮಾಡೋಕ್ಕೆ ಹೋಗುವಾಗ ಈ ಥರ ಡ್ರೆಸ್ಅಪ್ ಆಗಿ ಹೋದರೆ ಚೆನ್ನಾಗಿರಲ್ಲ ಅಲ್ವಾ ಸರ್? ಅನುಗೆ ಇದೆಲ್ಲ ಅರ್ಥ ಆಗದೆ ಇರ್ಬೋದು. ಬಟ್ ಸರ್, ಐ ಆಮ್ ಶ್ಯೂರ್ ನೀವು ಅವಳಿಗೆ ಬೇಜಾರಾಗಬಾರ್ದು ಅಂತ ಈ ಡ್ರೆಸ್ಸನ್ನು ಹಾಕೊಂಬಂದಿರ್ತೀರಾ ಅಂತ ನನಗೆ ಗೊತ್ತು. ಬಿಕಾಸ್ ಕ್ಲೋತ್ ವೈಸ್ ನಿಮ್ಮ ಸೆಲೆಕ್ಷನ್ ಎಂಥದ್ದು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಸರ್. ಸೊ ಸರ್, ಇಟ್ಸ್ ಅ ರಿಕ್ವೆಸ್ಟ್,
ಇಫ್ ಯು ಕ್ಯಾನ್ ಪ್ಲೀಸ್ ಚೇಂಜ್ ಇಟ್ ಫಾರ್ ನೌ. ನೀವು ಮನೆಗೆ ಹೋಗ್ಬೇಕಾದ್ರೆ ಮತ್ತೆ ಇದೇ ಡ್ರೆಸ್ಸನ್ನೇ ಹಾಕೊಂಡು ಹೋಗ್ಬಿಡಿ ಸರ್. ಅನುಗೂ ಬೇಜಾರಾಗಲ್ಲ. ನಮ್ಮ ಗ್ರಾಹಕರಿಗೋಸ್ಕರ ನನ್ನ ಕೈ ಹಿಡಿದೋಳ ಆಯ್ಕೆನ ನಿರಾಕರಿಸೋದು ನಮ್ಮ ಗ್ರಾಹಕರು ಯಾವುದೇ ದೇಶದವರಾಗಿರಲಿ, ಅವರು ನಮ್ಮ ಹತ್ರ ಬರೋದು ನಮ್ಮ ಕೆಲಸದಿಂದ, ನಾನು ಹಾಕಿರೋ ಬಟ್ಟೆಯಿಂದ ಅಲ್ಲ. ಅಷ್ಟಕ್ಕೂ ಇದರಲ್ಲಿ ಏನು ಕೊರತೆ ಇದೆ ಮೀರಾ? Anyhow, let's get back to work. Okay, sir. Sir, before that, sir, you have to take your vitamin supplement, sir. ಇದು ಅನುಗೆ ನೆನಪಿರುತ್ತೋ ಇಲ್ವೋ, ಇದರ ನಾನು ಜ್ಞಾಪಿಸ್ಬೇಕು ಅಥವಾ ನೀವೇ ನೆನಪಲ್ಲಿ ಇಟ್ಕೊಂಡು ನಿಮ್ಮನ್ನ ನೀವು ನೋಡ್ಕೋಬೇಕು ಸರ್. ಅದಕ್ಕೆ ಹೇಳನು. ಸಾರಿ ಸರ್, ಕೆಲ್ಸದ ಟೈಮಲ್ಲಿ ಕಾಲ್ ಮಾಡಿದೆ. ಬೇರೆ ವಿಷಯ ಆಗಿದ್ದಿದ್ರೆ ಮಾಡ್ತಿರ್ಲಿಲ್ಲ. ವೈಟಮಿನ್ ಸಪ್ಲಿಮೆಂಟ್ಸ್ ತಗೊಳ್ಳೋದನ್ನ ಮರಿಬೇಡಿ. ಅದನ್ನ ಹೇಳೋಣ ಅಂತಾನೆ ಫೋನ್ ಮಾಡಿದೆ. ನಾಳೆಯಿಂದ ನಿಮ್ಮ ಫೋನಲ್ಲಿ ರಿಮೈಂಡರ್ ಹಾಕ್ಬಿಡ್ತೀನಿ, ಸರಿನಾ? ಬೇಡ ಬೇಡ ಬೇಡ, ಮಷಿನ್ಗಳು ಜ್ಞಾಪಿಸೋದಕ್ಕಿಂತ ನೀನೇ ನಿನ್ನ ಧ್ವನಿಯಲ್ಲಿ ಜ್ಞಾಪಿಸೋದು ನನಗೆ ತುಂಬ ಇಷ್ಟ. ನೀನೇ ನನಗೆ ಫೋನ್ ಮಾಡಿ ಜ್ಞಾಪಿಸು. ನನ್ನನ್ನು ಮದುವೆ ಆಗಿದ್ದಕ್ಕೆ ಇದು ನಿನಗೆ ಶಿಕ್ಷೆ. ಶಿಕ್ಷೆ ಅಲ್ಲ, ಇದು ನನ್ನ ಹಕ್ಕು. ನೀವಿಷ್ಟು ಹೇಳಿದ್ರಲ್ಲ, ನೋಡ್ತಾ ಇರಿ ನಾಳೆಯಿಂದ ನನ್ನ ಹಕ್ಕನ್ನ ಹೆಂಗ್ ಚಲಾಯಿಸ್ತೀನಿ ಅಂತ. ಬಾಯ್ ಸರ್. See you. Happy? ಅನು, ಒಂದು ನಿಮಿಷ. ನಿನಗೋಸ್ಕರ ಮಾಡ್ಕೊಂಡು ಬಂದಿದ್ದನು, ತಗೋ. ಅಯ್ಯಿ, ಗೋಧಿ ಉಂಡೆ. ಅಮ್ಮ, ಇಲ್ಲೇ ಇಷ್ಟೊಂದು ಸ್ವೀಟ್ಸ್ ಇದೆ. ಸುಮ್ನೆ ನೀನ್ ಯಾಕೆ ಕಷ್ಟಪಟ್ಕೊಂಡು ಮಾಡ್ಕೊಂಡ್ ಬರಕ್ ಹೋದೆ? ಇದ್ರಲ್ಲಿ ಏನೇ ಬಂಗಾರ ಕಷ್ಟ. ಎಷ್ಟೇ ಸ್ವೀಟ್ಸ್ಗಳಿದ್ರು ಅಮ್ಮ ಮಾಡ್ದಂಗೆ ಆಗುತ್ತಾನು? ಅದೇ ಹಂಗೇಳಿ ಮತ್ತೆ. ಗೋಧಿ ಉಂಡೆನಾ ಕೇಳಕ್ ಒಂಥರ ಇದೆಯಲ್ಲ. ಅಮ್ಮ, ನಿಮ್ಮನೇಲೂ ಬಡವರ ಸ್ವೀಟ್ ಸಿಗುತ್ತೆ ಅಂತ ಇವಾಗ್ಲೇ ಗೊತ್ತಾಗಿದ್ದು. ಹರ್ಷ, ಇವ್ರು ಈಗಲೇ ಆ ಸ್ವೀಟ್ನ ಕೊಡ್ಬೇಕಾಗಿತ್ತಾ? ಅದ್ರಲ್ಲಿ ಏನಿದೆ ಮಾನಸಿ? ಈಗ ನೋಡು, ಎಲ್ಲ ನಮ್ಮನ್ನೇ ನೋಡ್ಕೊಂಡು ನಗು ತರ ಮಾಡ್ತಾ ಇದಾರೆ. ಕಲ್ಪನಾ, ಸಿಹಿಯಲ್ಲೂ ಬಡವರದ್ದು ಶ್ರೀಮಂತರದ್ದು ಅಂತ ಏನಾರು ಇದೆಯಾ? ಬಡವರಾಗ್ಲಿ ಶ್ರೀಮಂತರಾಗ್ಲಿ ತಿನ್ನೋದು ಬಾಯಿ ತಾನೆ. ರುಚಿ ನೋಡೋದು ನಾಲ್ಗೆನೆ ಅಲ್ವಾ? ಮತ್ತೆ ಸಿಹಿಗೆ ಹಾಕೋದು ಬೆಲ್ಲನೂ ಸಕ್ಕರೆನೆ ಅಲ್ವಾ? ಅದ್ರಲ್ಲೇನ್ ಭೇದ? ನನ್ಗಂತೂ ಗೋಧಿ ಉಂಡೆ ಅಂದ್ರೆ ಬಹಳ ಇಷ್ಟ. ಪುಷ್ಪ, ನೀವ್ ತಂದಿರೋದ್ರಲ್ಲಿ ನನ್ಗೊಂದ್ ಸಿಗುತ್ತಾ? ಅಯ್ಯೋ ಅಮ್ಮ, ಅನು ಕೊಡಮ್ಮ. ನನಗೊಂದು ಸಿಗುತ್ತಾ? ನೈಸ್ ನೈಸ್. ಅವನು ನಿಮ್ಮಮ್ಮ ತಿಂಡಿಗಳು ಏನು ಸಖತ್ತಾಗಿ ಮಾಡ್ತಾರೆ ಗೊತ್ತಾ? ಯಾವ ಬ್ರ್ಯಾಂಡೆಡ್ ರೆಸ್ಟೋರೆಂಟ್ ಕಮ್ಮಿ ಇಲ್ಲ. ಇದನ್ನ ಬೀಟ್ ಮಾಡೋಕ್ಕೆ ಆಗಲ್ಲ. ನೋ ಥ್ಯಾಂಕ್ಸ್. ಅಮ್ಮ ಮಾಡಿರೋ ಸ್ವೀಟ್ ನ ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳಿದ್ರಿ. ಈಗ ನಾನ್ ಮಾಡಿರೋ ಸ್ವೀಟ್ ನ ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀರಾ?
ಮಂದ ಅಕ್ಕ ತಗೊಂಡ್ ಬನ್ನಿ. ಅಮ್ಮ ಅನು, ಸಿಹಿ ಕೊಟ್ಟಿದ್ದಾಯ್ತಲ್ಲ, ಎಲ್ರಿಗೂ ಅರ್ಶನ ಕುಂಕುಮ ಕೊಡು. ಮಂದ ತಂದೆ. ಅದು ನೀವಾಗ್ಲೇ ಟೀ ಕೇಳಿದ್ರಲ್ಲ, ಅದಲ್ಲ ಅನು, ಹೀಗಿಟ್ಬಿಟ್ಟು ಹೋಗ್ಬಿಟ್ರೆ ಆಗೋಯ್ತಾ? ನೀವು ಫೋನಲ್ಲಿ ಮಾತಾಡ್ತಿದ್ರಲ್ಲ. ಏನಾಗಿದೆ ಅನು ನನಗೆ? ಆಯು ಓಕೆ? ಮದುವೆಗೆ ಮುಂಚೆ ಇನ್ಮೇಲೆ ಫೋನಲ್ಲಿ ಮಾತಾಡೋಕ್ಕಾಗಲ್ಲ, ಗುಡ್ ಮಾರ್ನಿಂಗ್ ಗುಡ್ ನೈಟ್ ಹೇಳೋದಕ್ಕಾಗಲ್ಲ ಅಂತ ಬೇಜಾರು ಮಾಡ್ಕೊಂಡವಳು ಈಗ ಚಹಾ ಕಾಫಿ ತಿಂಡಿ ಕೊಟ್ಟು ನೋಡ್ಕೊಳ್ಳೋದಷ್ಟೇ ನಾನೇನು ಕೆಲಸ? ಇದಕ್ಕೆ ಮೌನಾನೇ ಏನು ಉತ್ತರನ? ಏನು ಉತ್ತರ ಕೊಡ್ಲಿ ಸರ್, ನಿಮ್ಮ ಪ್ರಶ್ನೆನೇ ತಪ್ಪು. ಸರಿ, ಸರಿಯಾದ ಪ್ರಶ್ನೆನೇ ಕೇಳ್ತೀನಿ ನನ್ನ ಮುದ್ದು ಹೆಂಡತಿ. ಸರ್, ಏನೂ ಸರಿ ಇಲ್ಲ ಅಂತ ಅನ್ನಿಸ್ತಿದೆ ಸರ್. ನಾನು ಹುಚ್ಚು ಹುಡುಗಿ, ನಾನು ಹೇಳಿದ್ದಕ್ಕೆ ಬೇಜಾರಾಯ್ತಾ? ಅದಲ್ಲ,
ಮತ್ತೆ ಯಾರಾದರೂ ಏನಾದರೂ ಅಂದ್ರ ಅತ್ತಿಗೆ ಹೇಳಿದ್ದಕ್ಕೆ ಬೇಜಾರಾಯ್ತಾ? ನೋಡುವಣ್ಣ ಏನಾಯ್ತು ರಾಜ, ನೀನು ಹೀಗಾಡಿದ್ರೆ ನಾನು ಏನಂತ ಅರ್ಥ ಮಾಡ್ಕೊಳ್ಳಿ? ಅದು ಅಪ್ಪ ಅಮ್ಮ ಅವರು ಇಷ್ಟೊತ್ತಿಗೆ ಆರಾಮಾಗಿ ಸುರಕ್ಷಿತವಾಗಿ ಮನೆಗೆ ತಲುಪಿರ್ತಾರೆ. ಅದಲ್ಲ ಸರ್, ಅಪ್ಪ ಅಮ್ಮ ನನ್ನಿಂದ ಏನೋ ವಿಷಯ ಮುಚ್ಚಿಡ್ತಿದಾರ ಅನಿಸ್ತಿದೆ. ಮುಚ್ಚಿಡ್ತಿದಾರ? ಮುಚ್ಚಿಡುವಂಥದ್ದು ಏನಿದೆ ಅನ್ನೋ? ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡ್ತಿದ್ದೀಯ. ಇಲ್ಲ ಸರ್, ಅದು ಅವರು ಇಲ್ಲಿಗೆ ಬಂದು ಅವಸರವಾಗಿ ಹೋದ್ರಲ್ಲ, ಅದಕ್ಕೆ ನಿನಗೆ ಅವ್ರ ನೆನಪು ಬರ್ತಿದೆ ಅಷ್ಟೇ. ಫೋನ್ ಮಾಡಿ ಅವ್ರ ಹತ್ರ ಮಾತಾಡು ಅಷ್ಟೇ. ಕಮಾನ್, ಚೇರ್ ಅಪ್.